ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಆಲ್ರೆಡಿ 72 ಗಂಟೆಗಳನ್ನು ನಮ್ಮ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಇದಕ್ಕೆ ಸಮರ್ಪಕ ಉತ್ತರ ಕೊಡ್ರಿ ಅಂತ ಕಳಿಸಿದ್ದು. ಅದು ಮುಗಿತಾ ಬರ್ತಾ ಇದೆ. ಆದರೂ ಇವತ್ತಿಗೂ ಯತ್ನಾಳ್ ಬಿಹೇವಿಯರ್ ನೋಡಿದರೆ ಅದು ನಮಗೇನು ಇಲ್ಲಪ್ಪ, ಹಂಗೆ ನೋಟಿಸ್ ಬರ್ತಾವೆ ಹೋಗ್ತಾವೆ ಅನ್ನೋಂಗೆ ಅದ. ಉಡಾಫೆಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದ್ರ ಜೊತೆಗೆ ತಮ್ಮ ವಾಗ್ದಾಳಿ ಸ್ವಲ್ಪ ಏನೋ ಮೊಂಡಾಗಿರ್ಬೋದು, ಬಟ್ ಮೂಲ ಉದ್ದೇಶ ಏನೈತೆ ಅಂತ ಬದಲು ಮಾಡಬೇಕು ವಿಜೇಂದ್ರ ಅನ್ನೋದು ಗಟ್ಟಿ ಆಗ್ತಾಯಿದೆ. ಇದರಿಂದಾಗಿ ಯತ್ನಾಳರು ಏನಾದರೂ ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರ ಅನ್ನುವಂಥ ಪ್ರಶ್ನೆನೂ ಅದ, ಉತ್ತರನೂ ಅದ. ಆಗ್ತಾರೆ ಅನ್ನುವಂಥದ್ದು ಯತ್ನಾಳರ ಬೆಂಬಲಿಗರ ಮಾತದ. ಅವರಾಗ್ಬೋದು ಮತ್ತು ಅವ್ರು ಆಗ್ಬೋದು ಅಂತೇಳಿ. ಆದರೆ ಅತ್ಯಂತ ವಿಶ್ವಸನೀಯ ಮೂಲಗಳಿಂದ ಬರ್ತಾ ಇರೋದು ಮೋಸ್ಟ್ಲಿ 72 ಗಂಟೆಗಳಲ್ಲೇ ಸಮರ್ಪಕವಾದ ಉತ್ತರ ನಮ್ಮ ಯತ್ನಾಳರಿಂದ ಬರಲಿಲ್ಲ ಅಂದರೆ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಬಾರ್ದು ಅನ್ನುವಂಥದ್ದು. ಯಾಕಂದರೆ ಇದನ್ನು ಅಷ್ಟು ಈಸಿಯಾಗಿ ತೊಗೊಳ್ಳೋಂಥದ್ದಲ್ಲ. 3ನೇ ನೋಟಿಸದು. ಈ ನೋಟಿಸನ್ನು ಇಷ್ಟು ಬೇಗನೆ ಅವ್ರು ಕೊಟ್ಟಿದ್ದಾರೆ. ಮತ್ತು ಇವರು ಅದಕ್ಕೆ ಇನ್ನೊಂದು ಬರ್ಬೋದು, ನಮ್ದು ಆಗ್ತದೆ ಕೆಲಸ ಭರವಸೆ ಇಟ್ಟಿದ್ದಾರೆ. ಈಗಾಗಲೇ ಹಿಂದಿನ ಇತಿಹಾಸ ನೋಡಿದಾಗ BJP ವಿಶೇಷವಾಗಿ ಶಿಸ್ತಿನ ಪಕ್ಷ ತನಗೆ ಏನು ಡಿಸಿಷನ್ ಬರ್ತದೆ ಆ ಪಕ್ಷ ಡಿಸಿಷನ್ ತೊಗೊಂಡೇ ಬಿಡ್ತದೆ. ಅಲ್ಲಿ ಯಾರನ್ನಾದ್ರೂ ಬಿಡೋದಿಲ್ಲ. ಹಿಂದೆ ನೋಡಿದ AK ಸುಬ್ಬಯ್ಯನವ್ರದ್ದಾಗಿರ್ಬೋದು, ಶಿವಪ್ಪನಂಥವ್ರಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಹುಮನಾಬಾದ್ ನಾಯಕ ಬಸವರಾಜ್ ಸೇಡಮ್ ಅವ್ರದ್ದಾಗಿರ್ಬೋದು, ಇನ್ನೂ ಇದ್ದಾರೆ ಸೇಡಮ್ ಅವರು. ಬಟ್ ಆದರೂ ನೆಗ್ಲಿಜೆನ್ಸಿ ಮಾಡಿ ಓದ್ಬಿಟ್ರು. ಇಲ್ಲ, ಈ ಮಾತನ್ನು ಯಾಕೆ ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಯತ್ನಾಳರು ನಮ್ಮ